ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SS TV. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಲವ್ ರೆಡ್ಡಿ ಸಿನಿಮಾ ಟೀಮ್. ಹಾಗೆ ಇದೇ ಅಕ್ಟೋಬರ್ 18ಕ್ಕೆ ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಆಗಿತ್ತು. ಅಲ್ಲಿ ಅದ್ಭುತವಾದ ರೆಸ್ಪಾನ್ಸ್ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ಸಿನಿಮಾ ಇವಾಗ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ. ಬನ್ನಿ ಈ ವಿಷಯದ ಬಗ್ಗೆ ಅವ್ರಿಗೆ ಮಾತಾಡ್ತೀನಿ. ಹಾಯ್ ನಮಸ್ತೆ. ತೆಲುಗುನಲ್ಲಿ ರಿಲೀಸ್ ಆಗಿದೆ. ಸಕ್ಕತ್ತಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ವಿ ಆರ್ ಆಲ್ಸೋ ಸೊ ಎಕ್ಸೈಟೆಡ್. ಎಲ್ಲರಿಗೂ ನಮ್ಮ ಟೀಮ್ ಎಲ್ಲ ಹ್ಯಾಪಿ ಅನಿಸ್ತಿದೆ. ತುಂಬ ಓವರ್ವೆಲ್ಮ್ಡ್ ರೆಸ್ಪಾನ್ಸ್ ಅಲ್ಲಿತ್ತು. ಅದನ್ನೇ ಇಲ್ಲಿ ಅದು ಆ್ಯಕ್ಚುಲಿ ನಾವೆಲ್ಲರೂ ಕನ್ನಡದವರೇ ಇಲ್ಲೆಲ್ಲ ಮಾಡಿರೋದು. ಫಸ್ಟ್ ಟೈಮ್ ಮಾಡಿದ್ದೀವಿ ನಾವೆಲ್ಲ ಮೂವಿನ. ನಮ್ಮ ಕನ್ನಡದವ್ರಿಗೆ ನೋಡಿಸ್ಬೇಕು ಅಂತ ನಮ್ಮ ಕನ್ನಡದಲ್ಲಿ ತೆಗೆದು ಬರ್ತಾ ಇದ್ದೀವಿ November 22. ಆಕ್ಚುಲಿ ನಾವು ನಮ್ಗೆ ಲೆಕ್ಕ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡದಲ್ಲಿ ಇದು ರಿಲೀಸ್ ಆಗೋಕ್ಕೂ ಮೊದಲು ಸಿನಿಮಾನ ನೋಡ್ಬಿಟ್ಟಿದ್ದೀವಿ. ಸೊ ನೋಡಿದಾಗ ನಮಗೊಂದು ಸಖತ್ ಖುಷಿ ಆಯ್ತು. ಒಂದು ಒಳ್ಳೆ ಅದ್ಭುತವಾದ ಲವ್ ಸ್ಟೋರಿ ಸಿನಿಮಾ ಬರ್ತಾ ಇದೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಯಾರು ಅನ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರೋ ಕ್ಲೈಮ್ಯಾಕ್ಸ್. ಅದಕ್ಕೆ ಯಾವ ಥರ ರೆಸ್ಪಾನ್ಸ್ ಆಲ್ರೆಡಿ ಗೊತ್ತಿರುತ್ತೆ, ಅವಶ್ಯಕತೆ ಇರಲ್ಲ. ಅದೇ ಇಲ್ಲಿ ಕನ್ನಡದಲ್ಲಿ ಬರ್ತಾ ಇದೆಯಲ್ಲ ಅನ್ನೋದೇ ನಮ್ಗೊಂದು ಖುಷಿ. ಆದ್ರೂ ಕನ್ನಡದಲ್ಲೇ ಫಸ್ಟ್ ಬರ್ಬೋದಿತ್ತಪ್ಪ. ಅದು ನಮಗೆ ಆ್ಯಕ್ಚುಲಿ ಸೈಮಲ್ಟೇನಿಯಸ್ ಎರಡೂ ಒಂದೇ ಸರಿನೇ ರಿಲೀಸ್ ಮಾಡಬೇಕು ಅಂತ ಇದ್ದಿದ್ದು. November 8ಗೆ ಎರಡು ಕಡೆನೂ ಬರಬೇಕು ಅಂತ ಅಂದ್ಕೊಂಡಿದ್ದು. ಡೇಟ್ಸ್ ಥಿಯೇಟರ್ಸ್ ಆಗಲಿ ಡೇಟ್ಸ್ ಆಗಲಿ ನಾವು ಅಲ್ಲಿ ಪ್ರಮೋಟ್ ಮಾಡ್ತಿದ್ವಿ. ನಮ್ಮ ಕರ್ನಾಟಕ ನಾವೆಲ್ಲ ಕನ್ನಡದವ್ರು ಇರೋದಕ್ಕೆ ಕರ್ನಾಟಕದಲ್ಲಿ ಪ್ರಾಪರಾಗಿ ಪ್ರಮೋಟ್ ಮಾಡಿ ಇಲ್ಲಿ ನೀಟಾಗಿ ರಿಲೀಸ್ ಮಾಡಬೇಕು. ಏನೋ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಇಲ್ಲೆಲ್ಲರೂ ಟೀಮ್ ಬಂದ್ಬಿಟ್ಟು ಇವಾಗ ಒಂದು 20 days ಮುಂಚೆ ಬಂದು ಹಿಂಗೆ ಎಲ್ಲ ಪ್ರಮೋಟ್ ಮಾಡ್ತಿದ್ವಿ. ನಮ್ಮವ್ರಿಗೆ ನಮ್ಮ ಸಿನಿಮಾ ನೋಡಿಸ್ಬೇಕು. ಲವ್ ಸ್ಟೋರಿಗಳ ಬಗ್ಗೆ ನಾವು ಹೇಳೋದಾದ್ರೆ ಲವ್ ಟೈಮಿಂದ ಹಿಡಿದು ಇಲ್ಲಿವರೆಗೂ ಒಂದು ಒಳ್ಳೆ ಅಂದ್ರೆ ತುಂಬಾ ಸಕ್ಕತ್ತಾಗಿರೋ ಲವ್ ಸ್ಟೋರಿಗಳು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಲವ್ ಸ್ಟೋರಿಗಳು ಇನ್ನು ಹಾಗೆ ಉಳ್ಕೊಂಡಿರುತ್ತೆ. ಇನ್ನು ಕೆಲವು ಆಗ್ಲೇ ಮರ್ತೋಗ್ಬಿಟ್ಟಿರುತ್ತೆ. ಆ ಲೈನಿಗೆ ನಿಮ್ದು ಲವ್ ರೆಡ್ಡಿ ಒಂದು ಸೇರುತ್ತೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಈ ರೆಸ್ಪಾನ್ಸ್ ಎಲ್ಲಿ ನೀವು ಕೇಳಿದ್ರಾ ಹೇಗೆ? ನಮ್ಗೆ ವಿಜಯ್ ಸರ್ ಹಂಗೆ ಹೇಳ್ತಿದ್ರು, ಒಂದು ಮುಂಗಾರು ಮಳೆ, ಒಂದು ದುನಿಯಾ, ಒಂದು ಗೀತಾ ಮತ್ತೆ ಒಂದು ಲವ್ ರೆಡ್ಡಿ ಇದಕ್ಕೆ ಹೋಗುತ್ತೆ ನಮ್ಮ ಮೂವಿ ಅಂತ ಎಲ್ಲರೂ ಹಂಗೆ ಹೇಳ್ತಿದ್ದಾರೆ. ಈಗ ತೆಲುಗಲ್ಲಿ ಹೇಗೆ? ತೆಲುಗಲ್ಲೂ ಕೂಡ ನೀವೇ ಡಬ್ ಮಾಡಿದ್ರಾ ಅಥವಾ ಬೇರೆ? ತೆಲುಗು ನನ್ನ ಕ್ಯಾರೆಕ್ಟರ್ ನಾನೇ ಮಾಡಿದೆ. ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಅವರೇ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದಾರೆ. ಕೆಲವು ಕ್ಯಾರೆಕ್ಟರ್ಸ್ ಮಾತ್ರ ಬೇರೆ ಬೇರೆ ಆರ್ಟಿಸ್ಟ್ ಇಟ್ಕೊಂಡು ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ನಾನೇ ಮಾಡಿದೆ. ಕನ್ನಡ ತೆಲುಗು ಎರಡು ನಾನೇ. ಅಂದ್ರೆ ಮೊದಲೇ ಪ್ಲಾನ್ ಆಗಿತ್ತು ಅನ್ಸುತ್ತೆ ಇದು ಎರಡು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿ. ಎರಡು ಲ್ಯಾಂಗ್ವೇಜಲ್ಲಿ ತೆಗ್ದಿದ್ದೀವಿ. ಎರಡು ಲ್ಯಾಂಗ್ವೇಜಲ್ಲೇ ರಿಲೀಸ್ ಮಾಡಿ ಎರಡು ಲ್ಯಾಂಗ್ವೇಜಲ್ಲಿ ನಾವೆಲ್ಲ ಯಾರಿಗಾಗುತ್ತೋ ಎಲ್ಲರಿಗೂ, ಬಿಕಾಸ್ ಅದು ಸ್ವಲ್ಪ ಟಿಪಿಕಲ್ ಲ್ಯಾಂಗ್ವೇಜ್ ಅಲ್ಲ ಮ್ಯಾಮ್, ಆ ರೂಟೆಡ್ ಲ್ಯಾಂಗ್ವೇಜ್. ಸೊ ಎಲ್ಲರಿಗೂ ಬರಲಿಲ್ಲ ಅದು ಡಬ್ ಮಾಡೋಕ್ಕೆ. ಸೊ ನಮ್ಗೆಲ್ಲರಿಗೂ ಬಂದಿರೋರೆಲ್ಲ ನಾವು ಡಬ್ ಮಾಡಿದ್ವಿ ಎರಡರಲ್ಲೂ. ಅಂದ್ರೆ ಡೈರೆಕ್ಟರ್ ಒಬ್ಬರೇ ಹೈದರಾಬಾದ್, ಇನ್ನೆಲ್ಲ ಕರ್ನಾಟಕ ಅವರೇ. ಇವಾಗ ಕನ್ನಡದಲ್ಲಿ ಅಂತ ಹೋದ್ರೆ ಚಿಕ್ಕಬಳ್ಳಾಪುರ ಈ ಲ್ಯಾಂಗ್ವೇಜ್ ಈ ಸ್ಲ್ಯಾಂಗ್ ಅನ್ನ ಯೂಸ್ ಮಾಡಿದ್ದೀರಾ. ಇದಕ್ಕೂ ಮೊದಲು ನಾವು ಪುಷ್ಪ ಒಂದನ್ನು ಕೂಡ ಇದು ಯೂಸ್ ಮಾಡಿದ್ದೀವಿ. ಪುಷ್ಪ ಅಲ್ಲಿ ಇರೋದು ಚಿತ್ತೂರು ಸ್ಲ್ಯಾಂಗ್. ಅದು ಅಲ್ಲ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಸ್ಲ್ಯಾಂಗ್ ಯೂಸ್ ಮಾಡಿದ್ದಾರೆ. ಇವಾಗ ಅದನ್ನೇ ಇಲ್ಲಿ ಇದರಲ್ಲಿ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಸ್ಲ್ಯಾಂಗ್ ಇದ್ರಲ್ಲಿ ಹಾಕ್ಬೇಕು ಅನ್ನೋದು ಯಾರು ಪ್ಲಾನ್ ಆಗಿದೆ? ಆಕ್ಚುಲಿ ಈ ಸ್ಲ್ಯಾಂಗ್ ಕೇಳಕ್ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಅದು ಆ್ಯಕ್ಚುಲಿ ಮ್ಯಾಮ್ ಇದು ಟ್ರೂ ಇನ್ಸಿಡೆಂಟ್ ಬೇಸ್ಡ್ ಸ್ಟೋರಿ. ಈ ಸ್ಟೋರಿ ನಡೆದಿದ್ದು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಆ ಪ್ರಾಂತದಲ್ಲೇ ನಡೆದಿರೋದು. ಸೊ ನಮಗೆ ನಮ್ಮ ಟೀಮ್, ನಮ್ಮ ಡೈರೆಕ್ಟರ್ ಆಗಲಿ ಹೀರೋ ಆಗಲಿ ಅವರೆಲ್ಲರೂ ರೂಟೆಡ್ನೆಸ್ ತೋರಿಸ್ಬೇಕು. ಅಲ್ಲಿ ಎಲ್ಲೆಲ್ಲಿ ಇನ್ಸಿಡೆಂಟ್ಸ್ ಆಗಿತ್ತು, ಏನೇನು ನಡೆದಿತ್ತು, ಆ ಪ್ಲೇಸ್ ಎಲ್ಲ ನೀವು ನೋಡಿದ್ರೆ ಎಲ್ಲ ಹೊಸ ಪ್ಲೇಸು, ಒಂದು ಫ್ರೆಶ್ ಪ್ಲೇಸ್. ನಾವೆಲ್ಲೋ ಇಂದ ತೊಗೊಂಡ್ಬಂದಿಲ್ಲ. ಅಲ್ಲಿರೋದನ್ನೇ ಪ್ಲೇಸ್ನ, ಅದೇ ಮನೆಗಳನ್ನ ಎಲ್ಲ ತೋರಿಸಿದೀವಲ್ಲ. ಸೊ ಅದೇ ಲ್ಯಾಂಗ್ವೇಜನ್ನ ತೋರಿಸ್ಬೇಕು. ಅದನ್ನೇ ಆ ಆಡು ಭಾಷೆನ ನೋಡಿಸಿದ್ರೇನೆ ನಮ್ಮವ್ರಿಗೂ ಹೊಸದು ನೋಡಿಸ್ದಂಗೆ ಇರುತ್ತೆ. ಹೊಸದಾಗಿ ಮಾತಾಡ್ಬೇಕು ಅಂದ್ರೆ ಒಂದು ಫ್ರೆಶ್ ಫೀಲ್ ಬರುತ್ತೆ. ಸೊ ಇದು ರಿಯಲ್ ಬೇಸ್ಡ್ ಸ್ಟೋರಿ ಅಂತ ಗೊತ್ತಾಯ್ತು. ಹಾಗಾಗಿ ಈ ರಿಯಲ್ ಸ್ಟೋರಿಯಲ್ಲಿ ಫ್ಯಾಮಿಲಿಗಳನ್ನ ಮೀಟ್ ಮಾಡಿ ಆಗಿರ್ಬೋದು, ಅಥವಾ ಈ ಕತೆ ಸ್ಟಾರ್ಟ್ ಆದಾಗ ಈ ಥರ ಮಾಡ್ತಾ ಇದ್ದೀವಿ ಅಂತ ಅವ್ರನ್ನ ಮೀಟ್ ಮಾಡಿ ಹೇಳಿದ್ರಾ ಅಥವಾ ಹೇಗೆ? ಮ್ಯಾಮ್ ಇದು ಲವ್ ರೆಡ್ಡಿ ಅಂತಿದ್ದಾರಲ್ವಾ, ಅವರು ಹೆಸರು ಬಂದ್ಬಿಟ್ಟು ನಾರಾಯಣ್ ರೆಡ್ಡಿ ಅಂತ. ಒರಿಜಿನಲ್ ಆಗಿ ನಾರಾಯಣ್ ರೆಡ್ಡಿ ಅವರ ಲೈಫಲ್ಲಿ ಆಗಿರೋ ಸ್ಟೋರಿನ ನಾವು ತಗೊಂಡು ಮಾಡಿರೋದು. ನಾರಾಯಣ್ ರೆಡ್ಡಿ ಅವ್ರು ಬಂದ್ಬಿಟ್ಟು ನಮ್ಮ ಹೀರೋ ಅವ್ರಿಗೆ ಫ್ರೆಂಡ್, ಸ್ವಲ್ಪ ದೂರ ಫ್ರೆಂಡ್ ಆಗ್ತಾರೆ. ಸೊ ಅವರು ಲೈಕ್ ಇಂಥ ಒಳ್ಳೆ ಒಂದು ಒನ್ ಸೈಡ್ ಲವ್ವರ್ ಇಷ್ಟೆಲ್ಲ ಆಗಿರೋದನ್ನ, ಇಷ್ಟೆಲ್ಲ ತಾಪತ್ರಯ ಪಟ್ಟಿರೋದನ್ನ, ಇಷ್ಟು ಭಗ್ನ ಪ್ರೇಮಿನ ಮೀಟ್ ಆಗಿ ಇಲ್ಲ ಇಷ್ಟು ಚೆನ್ನಾಗಿರೋ ಸ್ಟೋರಿನ ನಾವು ತೆಗಿಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕುತ್ಕೊಂಡು ಡೀಟೇಲಾಗಿ ಎಲ್ಲ ಕೇಳಿ ಬರ್ಕೊಂಡು ಎಲ್ಲ ಮಾಡಿ, ಡೈರೆಕ್ಟರ್ ಆಗಲಿ ಹೀರೋ ಇವರೆಲ್ಲ ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಫ್ರಿಕ್ಷನೈಸ್ ಮಾಡಿ ಅದು ಕಂಪ್ಲೀಟ್ ಆಗಿ ರೆಡಿ ಆಗಿ ರಿಲೀಸ್ ಆದಾಗ ಅವ್ರ ರೆಸ್ಪಾನ್ಸ್ ಹೇಗಿತ್ತು?
ಅಂದರೆ ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಂಗಿದೆ, ನಾನು ಮಾಡಿರೋದೆಲ್ಲ ನನಗೆ ಗೊತ್ತಾಗ್ತಿದೆ. ನನ್ನ ಫ್ಯಾಮಿಲಿ ಹೆಂಗೆ ಸಪೋರ್ಟ್ ಇತ್ತು, ನಾನು ಹುಡುಗಿನ ಹೆಂಗೆ ಇಷ್ಟಪಟ್ಟ. ಹೌದು, ನಾನು ಹಿಂಗೆ ಬಸ್ಸಲ್ಲಿ ಹತ್ಬಿಟ್ಟು ಹೋಗ್ತಿದ್ದೆ, ಹುಡುಗಿ ನೋಡಿ ತುಂಬ ಇಷ್ಟ ಆಯಿತು ಅವ್ರಿಗಂದ್ರೆ. ಫುಲ್ ಹ್ಯಾಪಿ. ಮೂವಿ ಆಗೋಗಿದ ತಕ್ಷಣ ನೋಡಿದ ತಕ್ಷಣ ಬಂದು ಹಗ್ ಮಾಡಿಕೊಡು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದು, ತುಂಬ ಕ್ಲೋಸ್ ಮಾಡಿದ್ರು. ಈ ಲವ್ ರೆಡ್ಡಿ ಅನ್ನೋದು ಒಂದು ಜನಾಂಗ ಜಾತಿ, ಸೊ ಅದನ್ನ ಹೆಸರಿಟ್ಕೊಂಡು ಸಿನಿಮಾ ಈ ಜನಾಂಗ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಥರದ್ದೇನು ಅಂದರೆ ನಾರಾಯಣ್ ರೆಡ್ಡಿ ಅವ್ರ ರಿಯಲ್ ಲೈಫ್ ಸ್ಟೋರಿ ಯಾರು ನಡೆದಿದೆ ಅವರು ರೆಡ್ಡಿಸು. ಸೊ ನಾರಾಯಣ್ ರೆಡ್ಡಿ ಅಂತ ಅವ್ರದ್ದೇನು ಹೆಸರು ಅದೇ ಹೆಸರನ್ನು ತಗೊಂಡು ಮಾಡಿರೋ ಥರ ಮಾಡಿದ್ದಾರೆ. ಅವ್ರು ಇವಾಗ ನಾರಾಯಣ್ ಗೌಡ ಆಗಿದ್ರೆ ನಾವು ಲವ್ ಗೌಡ ಅಂತಾನೆ ಹೇಳ್ತಿದ್ವಿ ಅಷ್ಟೇ. ಇದು ಕಮ್ಯುನಿಟಿ ಬೇಸ್ಡ್ ಏನೂ ಇಲ್ಲ. ಕಮ್ಯುನಿಟಿ ಅಂತ ಏನೋ ರೆಡ್ಡಿ ಅಂತ ತೋರಿಸ್ಬೇಕು ಅಂತಲೇ ಏನಿಲ್ಲ. ಜಸ್ಟ್ ನಾರಾಯಣ್ ರೆಡ್ಡಿ ಅನ್ನೋರು ಲವ್ ರೆಡ್ಡಿ ಹೆಂಗಾದ್ರು ಅವ್ರ ಊರಲ್ಲೆಲ್ಲ ಅಷ್ಟು ಪಾಪ್ಯುಲರ್ ಆಗೋಗ್ಬಿಡ್ತಾನೆ. ಬಿಕಾಸ್ ಅದು ಹಳ್ಳಿ ಅಲ್ವಾ, ಅದರಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಏನೋ ನಾರಾಯಣ್ ರೆಡ್ಡಿ ಲವ್ ರೆಡ್ಡಿ ಅಂತೆ ಹಂಗೆ ಟೀಸ್ ಮಾಡ್ತಿದ್ದಾಗ ಓಕೆ ಇದು ಕ್ಯಾಚಿ ಆಗಿದೆಯಲ್ಲ ನೇಮ್ ಅಂತ ಇಟ್ಟಿದ್ದಷ್ಟೇ. ಗೌಡ ಆಯ್ತು ಅದು ಕೊಡ್ತಿದ್ವಿ, ಲವ್ ಶೆಟ್ಟಿ ಅಂದಿದ್ರೆ ಲವ್ ಶೆಟ್ಟಿ ಅಂತ ಇಡ್ತಿದ್ವಿ. ಒಬ್ಬ ತಮ್ಮ ಪ್ಲೇ ಮಾಡಿದ್ದೀರಾ, ಅಣ್ಣನ ಮದುವೆ ಆಗದೆ ಇದ್ರೆ ನಂದು ಮದುವೆ ಆಗಲ್ಲ, ಅದೊಂದು ತಮಾಷೆಯಾಗಿ ಹೋಗುತ್ತೆ ಒಂದೊಂದವರೆಗೂ ಆ ಕ್ಯಾರೆಕ್ಟರ್. ಅಂದರೆ ಈ ಕ್ಯಾರೆಕ್ಟರ್ ಬಗ್ಗೆ ಅಂದರೆ ಪರ್ಸ್ನಲ್ ಲೈಫಲ್ಲಿ ಪ್ರೊಫೆಷ್ನಲ್ ಲೈಫಲ್ಲಿ ಅವನು ಖುಷಿಯಾಗಿರಲ್ಲ, ಅವನು ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಒಂದು ಫ್ರಸ್ಟ್ರೇಷನಲ್ಲಿ ಇರ್ತಾನೆ ಅವನು. ಸೊ ಮದುವೆ ಆಗಬೇಕು ಸೊ ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಸೊ ಅಂದರೆ ಆ ಪ್ರೆಷರ್ ತೊಗೊಂಡು ಒಂದು ಟೈಮಲ್ಲಿ ಬ್ಲಾಸ್ಟ್ ಆಗಿಬಿಡ್ತೀನಿ ನಾನು. ಒಂದ್ಸರಿ ಆ್ಯಕ್ಚುಲಿ ಫಿಲಮಲ್ಲಿ ನಾನು ಕೆಟ್ಟವನಲ್ಲ, ಸಿಚುವೇಶನ್ ಕೆಟ್ಟದು. ಇವ್ರ ಸೈಡಿಂದ ಯೋಚನೆ ಮಾಡಿದ್ರೆ ಸೊ ಅದು ಇನ್ನೊಂಥರ ಆಗುತ್ತೆ. ಸೊ ಆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆದಾಗ ಹೆಂಗೆ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ, ಸೊ ಹೆಂಗೆ ನಮ್ಮ ಅಣ್ಣ ನಿಂತ್ಕೋತಾನೆ ಅನ್ನೋದು ಆ ಥರ ಒಂದು ಕ್ಯಾರೆಕ್ಟರ್. ಎರಡು ಫಸ್ಟ್ ಹಾಫಲ್ಲಿ ಒಂಥರ, ಸೆಕೆಂಡ್ ಹಾಫಲ್ಲಿ ಇನ್ನೊಂಥರ ಇರುತ್ತೆ. ಡೆಫಿನೆಟ್ಲಿ ಆ ಕ್ಯಾರೆಕ್ಟರ್ ಎಂಜಾಯ್ ಮಾಡಿದೆ. ರೆಸ್ಪಾನ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂತು ನನ್ನ ಕ್ಯಾರೆಕ್ಟರ್ಗೆ, ಅಂದರೆ ಎಲ್ಲ ಟೋಟಲ್ ಫಿಲಮ್ಗೆ. ಬಟ್ ಖುಷಿ ಆಯಿತು, ಒಂಥರ ಈ ಜರ್ನಿ ಎಂಜಾಯ್ ಮಾಡಿದೆ ಫಿಲಮಲ್ಲಿ. ಒಂಥರ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಮದುವೆ ಆಗಿದೆಯಾ? ಫಿಲಮ್ ಅಲ್ಲ, ರಿಯಲ್ ಆಗಿ ಹೇಳ್ತಾ ಇದ್ದೀರಾ, ರಿಯಲ್ ಆಗಿ ಆಗಿಲ್ಲ. ಈ ಥರ ಇನ್ಸಿಡೆಂಟ್ ಆಯ್ತಾ ಅಣ್ಣಗೆ ಹಾಕ್ಕೊಡೋದು? ಇಲ್ಲ ಈ ಬಟ್ ಎಷ್ಟು ಕೆಲವೊಂದು ಸಿಚುವೇಶನ್ಸ್ ಕನೆಕ್ಟ್ ಆಗುತ್ತೆ, ಕೆಲವೊಂದು, ಬಟ್ ಎಲ್ಲನೂ ಅಲ್ಲ, ಕೆಲವೊಂದು ಎಲ್ಲರಿಗೂ ರಿಲೇಟ್ ಆಗುತ್ತೆ. ನನಗೆ ಅಂತಲ್ಲ, ನೋಡೋರು ಎಲ್ಲರಿಗೂ ಒಂದು ಲೈಫಲ್ಲಿ ಯಾರೋ ಒಬ್ಬರು ಈ ಥರ ಆಗಿತ್ತು, ಈ ಥರ ನಡೆದಿರೋದಂತ ಗ್ಯಾರಂಟಿ, ಅದೊಂದು ಗ್ಯಾರಂಟಿ ಕೊಡ್ತೀನಿ ನಾನು. ಬಟ್ ಎಂಜಾಯ್ ಮಾಡ್ತೀರಾ ಕ್ಯಾರೆಕ್ಟರ್ನ. ನಿಮ್ಮ ವಿಷಯ ಹೇಳೋದಾದ್ರೆ, ಅಂದರೆ ಯಾವುದೋ ಫಿಲಮ್ ಬೇಸ್, ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರು ಕೂಡ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲರೂ ಕೂಡ ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ರೆ, ಎಲ್ಲೂ ಪ್ರೆಷರ್ ಅಂತ ಅನಿಸೋದಿಲ್ಲ. ಹೇಗೆ ಇದು? ಅಂದರೆ ಆ ಕ್ಯಾರೆಕ್ಟರ್ ಹಂಗಿತ್ತು ಮ್ಯಾಮ್. ಆ್ಯಕ್ಚುಲಿ ನನಗೆ ಹೀರೋ ಆ್ಯಂಡ್ ಡೈರೆಕ್ಟರ್ ಲೈಕ್ ನನಗೆ ಒಂದು 10 ಇಯರ್ಸಿಂದ ಗೊತ್ತು, ನಾವೆಲ್ಲ ಫ್ರೆಂಡ್ಸು ಹಿಂಗೆಲ್ಲ. ಸೊ ಫ್ರೆಂಡ್ಸ್ ಜೊತೆಯಲ್ಲಿ ವರ್ಕ್ ಮಾಡಿದಾಗ ಇನ್ನೂ ಚೆನ್ನಾಗಿ ಇತ್ತು. ಆ ಕ್ಯಾರೆಕ್ಟ್ರು ಹಂಗೆ ಇತ್ತು ಮ್ಯಾಮ್. ಲೈಕ್ ಹಳ್ಳಿಯಲ್ಲಿರೋ ಒಂದು ಹುಡುಗಿ, ಗೌರ್ಮೆಂಟ್ ಇದಕ್ಕೆ ಹೋಗೋಳು, ಬಸ್ಸಲ್ಲಿ ಟ್ರಾವೆಲ್ ಮಾಡೋಳಿಗೆ ಹೆಂಗಿರ್ತಾಳೆ. ಸೊ ನಂಗೆ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು. ಮೇ ಬಿ ಅದಕ್ಕೆ ಐ ವಾಸ್ ದಿವ್ಯಾ. ಅಲ್ಲಿ ಸಿನಿಮಾದಲ್ಲಿ ಒಂದು ಸ್ವೀಟಿ ಕ್ಯಾರೆಕ್ಟರ್ ಬರುತ್ತೆ, ಹೌದು. ಅದರಲ್ಲಿ ಆಕ್ಚುಲಿ ಲವ್ ರೆಡ್ಡಿಗಂತೂ ಸಿಗ್ಲಿಲ್ಲ, ರೆಡ್ಡಿ ಫ್ರೆಂಡ್ಗಾದ್ರೂ ನಿಮ್ಗೆ 5 ಜನ ಇದಾರಲ್ಲ, ಬೇಡ ಅಲ್ಲಿ ಬಸ್ಸಲ್ಲಿ ಇದಾರಲ್ಲ. ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಫನ್ ಆಗಿ ಹೋಗಿದೆ. ಒಬ್ಬ ಫ್ರೆಂಡ್ಗೆ ಯಾವ ತರ ಬ್ಯಾಕ್ ಸಪೋರ್ಟ್ ಇರ್ತಾರೆ ಇನ್ನೊಬ್ಬ ಫ್ರೆಂಡ್ ಅನ್ನೋದು ಅಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ದೀರಾ. ಏನು ಅನಿಸ್ತು? ತುಂಬ ಖುಷಿ ಆಯ್ತು ಮ್ಯಾಮ್. ನನ್ನ ಅವರು ಅದೇ ಹೀರೋ ಅವರು ನನ್ನ ಕರೆಸಿ ಆಡಿಷನ್ ಎಲ್ಲ ಮಾಡಿ ಮತ್ತೆ ನನ್ನ ಪ್ರಾಜೆಕ್ಟ್ಗೆ ತೊಗೊಂಡ್ರು. ಸೊ ಡೈರೆಕ್ಟರ್ ನನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಿ, ಈ ಥರ ಹೋಗುತ್ತೆ. ಸೊ ಈ ಥರ ಮಾಡಬೇಕು, ಕತೆ ಈ ಥರ ಇರುತ್ತೆ, ಮತ್ತೆ ನಿಮ್ಗೆ ಬಂದು ಅವನ್ನೆಲ್ಲ ಲೈಕ್ ಅವನ ಜೊತೆ ಮಾತಾಡಿ ಕ್ಲಾರಿಫಿಕೇಶನ್ ತೊಗೊಬೇಕು ಅಂತೆಲ್ಲ, ರಿಯಾಲಿಟಿ ಚೆಕ್ ಮಾಡಬೇಕು ಅಂತ, ಏನಾಗ್ತಿದೆ ಅವ್ನ ಜೀವನದಲ್ಲಿ, ಏನಾಗಿದೆ. ಸೊ ಅದೆಲ್ಲ ನಂಗೆ ಹೇಳಿ ಲೈಕ್ ಅದು ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ಸೋದು ನನ್ನ ಕೈಯಲ್ಲಿ. ನಂಗೆ ತುಂಬ ಖುಷಿ ಆಯ್ತು ಅದು ಮಾಡಿದ್ದಕ್ಕೆ. ಇವಾಗ ಈ ಸಿನಿಮಾದಲ್ಲಿ ಹೇಳ್ಬೋದು, ಚಿಕ್ಕಬಳ್ಳಾಪುರ ವರದರಾಜ ಚಿಕ್ಕಬಳ್ಳಾಪುರ ಅವ್ರ ಹಿಂದೆ ಕೂಡ ಪುಷ್ಪ 2 ಆಗಿರ್ಬೋದು, ಏನು ಹಿಂದೆ ಕನ್ನಡದಲ್ಲೆಲ್ಲ ಯಾವುದು ರೀಮೇಕ್ ಆಗಿದೆ ಎಲ್ಲದರಲ್ಲೂ ಅವರೇ ವರ್ಕ್ ಮಾಡಿದ್ದಾರೆ. ಅವರು ಕೂಡ ನಿಮ್ಮ ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಅಂದರೆ ತುಂಬ ಖುಷಿ ಆಯಿತು ಅವರು ನಮ್ಗೆ ಬಂದು ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಸ್ಲ್ಯಾಂಗಲ್ಲಿ ಡಬ್ಬಿಂಗ್ ಟೈಮಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ. ಅಂದರೆ ಅಲ್ಲಿ ಮಾಡಿದ್ದೆ, ಅವ್ನ ಡೈಲಾಗ್ಸ್ ಎಲ್ಲ ಅವರೇ ಕೊಟ್ಟಿದ್ದು ನಮಗೆ ಇದ್ರದ್ದಲ್ಲ. ಬಟ್ ಡಬ್ಬಿಂಗ್ ಟೈಮಲ್ಲಿ ತುಂಬ ಮೈನ್ಯೂಟ್ ಕರೆಕ್ಷನ್ಸ್ ಎಲ್ಲ ಅವರೇ ಇದು ಮಾಡೋರು. ಅಂದರೆ ತಿಲಕ್ಕೂ ಹೆಲ್ಪ್ ಮಾಡಿದ್ರು ಅವರು, ಅದೇ ಸ್ಲ್ಯಾಂಗ್ ಅವರೇ ನಮಗೆ ಡಬ್ಬಿಂಗ್ ಟೈಮಲ್ಲಿ ಎಲ್ಲ ಹೆಲ್ಪ್ ಮಾಡ್ತೀರಿ. ಈ ಥರ ವರ್ಡ್ಸ್ ಆ್ಯಡ್ ಆನ್ಸು ಮತ್ತು ಗಳು ಜಾಸ್ತಿ ಇದೆ. ಸೊ ನಿಂಕ ಅಂತ ಆ ಥರ ವರ್ಡ್ಸ್ ಎಲ್ಲ ತುಂಬ ಇದು ವರ್ಕೌಟ್ ಮಾಡೋದು. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಆ
ಆ್ಯಕ್ಚುಲಿ ನಾವು ಹೀರೋ ನಾವು ಎಲ್ಲರೂ ಮ್ಯಾಮ್ ಪ್ರೊಡ್ಯೂಸರ್ ಎಲ್ಲ ಬಂದುಬಿಟ್ಟು ತಂಡ ಬಂದು ಚಿಕ್ಕಬಳ್ಳಾಪುರ ಅವರು. ಸರ್ ಆ್ಯಕ್ಚುಲಿ ದೊಡ್ಡ ಪ್ರಾಜೆಕ್ಟಲ್ಲೆಲ್ಲ ತುಂಬ ಬ್ಯುಸಿ ಇದ್ರು. ಸೊ ನಾವು ಒಂದ್ಸರಿ ಮೀಟ್ ಆಗಿ ಕೇಳಿದಾಗ ಅರೇ ನಮ್ಮ ಚಿಕ್ಕಬಳ್ಳಾಪುರ ಮಕ್ಕಳು ಮಾಡ್ತಿದ್ದೀರಾ, ನಮ್ಮ ಭಾಷೆನ ನೋಡಿಸ್ತಾ ಇದ್ದೀರಾ? ಇಲ್ಲ ನಾನು ಮಾಡ್ತೀನಿ. ಸರ್ ಎಷ್ಟು ಬ್ಯುಸಿ ಇದ್ರೂ ನಮ್ಮ ಪ್ರಾಜೆಕ್ಟ್ ತೊಗೊಂಡು ಅಷ್ಟೇ ಇಂಟ್ರೆಸ್ಟ್ ಆಗಿ ಫಸ್ಟಿಂದ ಲಾಸ್ಟ್ವರೆಗೂ ಇದ್ದು ಎಲ್ಲ ಸಾಂಗ್ಸ್ಗೆ ಲಿರಿಕ್ಸು ಸರೇ ಮಾಡಿರೋದು ಕನ್ನಡದಲ್ಲೆಲ್ಲ. ನಾನು ಡೈಲಾಗ್ಸ್ ಪ್ರತಿ ಡೈಲಾಗು ತಿಲಕ್ ಅವರಿದ್ರು, ಅವ್ರ ಜೊತೆ ಇಟ್ಕೊಂಡು ನಮಗೆಲ್ಲ ಡಬ್ಬಿಂಗಲ್ಲಾಗಲಿ ಎಲ್ಲದರಲ್ಲೂ ತುಂಬ ಹೆಲ್ಪ್ ಮಾಡಿದ್ರು. ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪೋಸ್ಟರ್ ಲಾಂಚ್ ಅಲ್ಲಿ ಸರ್ ಏನಾದ್ರು ಸಿನಿಮಾ ನೋಡಿ ಏನಾದ್ರು ಹೇಳಿದ್ರ ಯಾವ ತರ ಬರ್ತಾ ಇದೆ ಸಿನಿಮಾ ಅಥವಾ ತೋರಿಸೋಂತ ಪ್ಲಾನ್ ಏನಾದ್ರು ಇದೆಯಾ? ಆ್ಯಕ್ಚುಲಿ ಇತ್ತು ನಮ್ಗೆ ಅವಾಗ, ನಾವು ವೆಯ್ಟ್ ಮಾಡಿದ್ವಿ ಸರ್ಗೆ ಅಂತ. ಬಟ್ ಸರ್ ಇವಾಗ ಒಂದು ಮೂವಿ ಶೂಟಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್, ಅದನ್ನೆಲ್ಲ ಆದಮೇಲೆ ಮೀಟ್ ಆಗ್ತೀನಿ ಪಕ್ಕ, ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ವಿ ಆರ್ ಹೋಪಿಂಗ್ ಸರ್ ನೋಡ್ತಾರೆ ಅಂತ. ನಮ್ಗೆ ಇಲ್ಲಿ ದುನಿಯಾ ವಿಜಯ್ ಸರ್ ಸಿಕ್ಕಿದ್ರಲ್ಲ, ವಿ ಆರ್ ಸೋ ಬ್ಲೆಸ್ಡ್ ಆ್ಯಕ್ಚುಲಿ. ಹೊಂಬಾಳೆ ಡಿಸ್ಟ್ರಿಬ್ಯೂಷನ್ ಇದೆ. ಟ್ವೀಟ್ ಮಾಡಿದ್ರು, ಪ್ರಭಾಸ್ ಸರ್ ಟ್ವೀಟ್ ಮಾಡಿದ್ರು, ಸುಕುಮಾರ್ ಅವ್ರು ಮಾಡಿದ್ರು, RGV ಅವ್ರು ಮಾಡಿದ್ರು, ದಿಲ್ ರಾಜ್ ಅವ್ರು ಅಲ್ಲಿ ಕರೆದು ಮಾಡಿದ್ರು. ಸೊ ನಮ್ಮ ಕನ್ನಡದಲ್ಲಿ ನಾವೆಲ್ಲ ಮಾಡ್ತಿರೋದಕ್ಕೆ ಈ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಾಗ ಆಕ್ಚುಲಿ ನಿಮ್ಮ ಪರ್ಸನಲ್ ಆಗಿ ನಿಮ್ಮ ತಂದೆ ತಾಯಿ ನಿಮ್ಮ ಪೇರೆಂಟ್ಸ್ ಇದನ್ನ ನೋಡಿದಾಗ ಕ್ಲೈಮ್ಯಾಕ್ಸ್ ಅನ್ನ ನೋಡಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಅದು ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ ಯಾರು ಬಂದು ನನ್ನ ಮೂವಿ ನೋಡಿರಲಿಲ್ಲ. ಸೊ ಪ್ರೀಮಿಯರ್ ಹಾಕಿದ್ವಿ, ನಮ್ಮ ಪೇರೆಂಟ್ಸ್ ಎಲ್ಲರೂ ಫುಲ್ ಅಳ್ತಿದ್ದಾರೆ. ಅದನ್ನ ಆ್ಯಕ್ಚುಲಿ ವೀಡಿಯೋ ತೊಗೊಂಡು ನಾನು ಹಾಕಿದರೆ ಇಟ್ಸ್ ಲೈಕ್ 19 million ವ್ಯೂ ಹೋಗಿದೆ ನನ್ನದು ಇವಾಗ. ಫಸ್ಟ್ ವಿತಿನ್ ಒನ್ ಡೇ ಐ ಥಿಂಕ್ 2 million ಹೋಗಿ ಅದು ಅಷ್ಟು ವೈರಲ್ ಆಯಿತು ಆ ಸಾಂಗ್ ಆಗಲಿ ಇದೆಲ್ಲನೂ. ನಮ್ಮಮ್ಮ ಅಂತೂ ಹತ್ಕೊಂಡು ಬಂದುಬಿಟ್ಟು ಹಾಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು. ನನಗೆ ಅದು ನಮ್ಮ ಪೇರೆಂಟ್ಸ್ ಜೊತೆಲಿ ಕುತ್ಕೊಂಡು, ಇವಾಗ ಎಲ್ಲರಿಗೂ ಪೇರೆಂಟ್ಸ್ ಜೊತೆಲಿ ಕುತ್ಕೊಂಡು ನೋಡೋ ಅಷ್ಟು ಅಂತ ಮೂವಿ ಮಾಡಿರಬೇಕು, ಅಷ್ಟು ಸಪೋರ್ಟ್ ಇರಬೇಕು. ಐ ಹ್ಯಾವ್ ಎವ್ರಿಥಿಂಗ್ ಬ್ಲೆಸ್ಡ್ ಅನ್ಸುತ್ತೆ. ಯಾರೋ ಒಬ್ರು ಬಂದು ಸೊ ಅದು ಎಲ್ಲ ಒಂದು ಪ್ರಮೋಷನ್ ಗಿಮಿಕ್ ಅಂತ ಹೇಳ್ತಾರೆ, ಎಲ್ಲೋ ದುಡ್ಡು ಕೊಟ್ಟು ಮಾಡಿಸಿದ್ದು ಈ ಥರದ್ದನ್ನು ಕೇಳಿ ಬರ್ತಾ ಇದೆ ಕಮೆಂಟ್ಸ್ಗಳೆಲ್ಲ ನೋಡಿದಾಗ. ಇದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀವಿ? ಅದು ಆ್ಯಕ್ಚುಲಿ ಅವರಲ್ಲಿ ತೆಲುಗು ಅವ್ರು ಸಿನಿಮಾ ನೋಡಿ ಲೈಕ್ ನಾವು ಕೆಲವೆಲ್ಲ ಹೋಗ್ತಿದ್ವಿ, ಕೆಲವು ಥಿಯೇಟ್ರ್ಗಳೆಲ್ಲ ಹೋಗ್ತಿದ್ವಿ. ಅವಾಗ ಸರ್ ಬರ್ತಿರ್ಲಿಲ್ಲ ಅವಾಗ. ಸೊ ಕೇಳ್ತಿದ್ರು ಎಲ್ಲಿ ಅವ್ರು ಸಿಕ್ಕಿದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹೊಡಿತೀವಿ ಅವ್ರು ಬರಬೇಕು ಅಂತೆಲ್ಲ. ಆಮೇಲೆ ನಾವು ಸುಮ್ಮನೆ ಅವ್ರು ಆ ಕ್ಲೈಮ್ಯಾಕ್ಸ್ ಆ ಥರ ಇದೆಯಲ್ಲ, ಸೊ ಆ ಥರ ರಿಯಾಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಜಸ್ಟ್ ಮಾತಲ್ಲಿ ಹಂಗೆ ಹೇಳ್ತಾರೆ ಅಂತ ಅನ್ಕೊಂತಿದ್ವಿ. ಆಮೇಲೆ ಅಣ್ಣ ಎಲ್ಲ ಕರೆದ್ರು, ಅವ್ರು ಚೆನ್ನೈಯಲ್ಲಿ ಏನೋ ಇದ್ರಂತೆ. ಸೊ ಕರೆದ್ರು, ಬನ್ನಿ ಸರ್ ತುಂಬ ಚೆನ್ನಾಗಿದೆ, ಸೊ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ, ಹೌಸ್ಫುಲ್ ಹೋಗ್ತಿದೆ ಅಂತೆಲ್ಲ ಹೇಳಿದಾಗ ಅವ್ರು ಒಂದೇ ಬಂದಿದ್ದಾರೆ. ಬಂದು ಲೈಕ್ 2 ಶೋ ಆಗಿದೆ, ಮತ್ತೆ ಅಲ್ಲೇನೂ ಆಗಲಿಲ್ಲ. ಮತ್ತೆ 3ನೇ ಶೋಗೆ ಹೋದಾಗ ಅಲ್ಲಿ ಅವ್ರು ಯಾರೋ ತುಂಬ ಪಾತ್ರಕ್ಕೆ ತುಂಬ ಕನೆಕ್ಟ್ ಆಗಿ ಬಂದು ಆ ಥರ ಟಕ್ಕಂತ ಆಗ್ಬಿಡ್ತದೆಲ್ಲ. ಬಟ್ ಏನಂದ್ರೆ ಅದಕ್ಕೂ ಮುಂಚೆನೆ ನಮ್ಮ ಮೂವಿ ಹೆಸರು ಮಾಡಿತ್ತು. ಸೊ ಆ ಟೈಮಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಹಂಗೆ ಮಾಡಂಗಿದ್ರೆ ಟ್ರೈಲರ್ ಲಾಂಚಲ್ಲೋ ಎಲ್ಲ ಮಾಡ್ಬಿಡ್ಬೇಕಾ ಇದಲ್ಲ. ಸೊ ಅಟೆನ್ಷನ್ಗೆ ಹಂಗೆ ಮಾಡಂಗಿದ್ರೆ ಸೆಕೆಂಡ್ ವೀಕ್ವರೆಗೂ ವೆಯ್ಟ್ ಮಾಡಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಅದು ಆಗೋಯ್ತು, ಆ ಟೈಮಲ್ಲಿ ಹಂಗೆ ಆಗೋಯ್ತು. ಆದ್ರೂ ಕೆಲವೊಂದು ಕಮೆಂಟ್ ಅಲ್ಲಿ ಈ ತರ ನಮ್ಮ ಕನ್ನಡದವರು ನಾವು ಕನ್ನಡದವರೇ ಹೋಗ್ಬಿಟ್ಟು ನಾವು ನಮ್ಮ ಸರ್ನ ಓಡಿಸ್ಬೇಕು ಅಂತ. ಬಟ್ ಅಲ್ಲಿ ಅಂದ್ರೆ ಅವ್ರು ಹೊಡೆದಿದ್ದು ಕನ್ನಡದವ್ರು ಅಂತಲ್ಲ, ಆ ಕ್ಯಾರೆಕ್ಟರ್ ಹೊಡೆದಿದ್ದು ಅಂದ್ರೆ ಅದು ಕನೆಕ್ಟ್ ಆಗಿ ಒಬ್ಬ ಆಡಿಯನ್ಸ್ ನೋಡಿದ್ದು. ಬಟ್ ಇಲ್ಲಿ ಪ್ರಾಜೆಕ್ಟ್ ಮಾಡಿದಾಗ ಅದು ಬೇರೆ ಬೇರೆ ತರ ಪ್ರಾಜೆಕ್ಟ್ ಆಗೋಯ್ತು ಅಷ್ಟೇ. ಅದು ಅವಾಗ ನಾವು ಕೇಳ್ತಿದ್ವಿ ವಜ್ರಮುನಿ ಅವ್ರಿಗೆ, ಲೈಕ್ ಹೆಂಗಸರೆಲ್ಲ ಶಾಪ ಆಗ್ತಿದ್ರು, ಅವ್ರು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ಗೆ ನಿಂತಿದ್ರೆ ತುಂಬಾ ಶಾಪ ಎಲ್ಲ ಆಗ್ತಿದ್ರಂತೆ, ಬೈತಿದ್ರಂತೆ. ಸೊ ಕನೆಕ್ಟ್ ಆಗಿ ಅಷ್ಟೇ. ಈಗ ಯಾರಾದ್ರೂ ಹೋಗ್ಬಿಟ್ಟು ಹೊಡ್ಸ್ಕೊಳ್ಳಿ ಅಂತ ಯಾರು ಒಪ್ಪಲ್ಲ ಫಸ್ಟ್ ಆಫ್ ಆಲ್. ಸೊ ಶ್ರುತಿ ಮೇಡಮ್ ಅವ್ರು ಸಹ ಅವ್ರು ಮಾಡ್ತಿದ್ದ ಕ್ಯಾರೆಕ್ಟರ್ಗೆಲ್ಲ ನಮ್ಮ ಅಜ್ಜಿ ಅವರೆಲ್ಲ ಮನೇಲೆಲ್ಲ ಸೀರಿಯಲ್ ಅಲ್ಲಿ ನೋಡ್ತಾರಲ್ಲ, ಮತ್ತೆ ಸಿನಿಮಾ ನೋಡ್ತಾರಲ್ಲ, ಅವಾಗೆಲ್ಲ ಹೇಳ್ತಿದ್ರು ಅಯ್ಯೋ ಪಾಪ ಪಾಪ ಅಂತೆಲ್ಲ ಆ ಥರ ಅಷ್ಟು ಕನೆಕ್ಟ್ ಆಗ್ಬಿಡ್ತಾರೆ. ಇನ್ವಾಲ್ವ್ ಆಗಿಟ್ಟಿರ್ತಾರಲ್ಲ. ಸೊ ಅವರು ಸ್ವಲ್ಪ ಪಾಪ ಇನ್ನೋಸೆಂಟ್ ಆಗಿದ್ರು, ಮಗಳ ಜೊತೆಲೇನೋ ಬಂದಿದ್ರು. ಅವರೆಲ್ಲ ಇಟ್ಕೊಂಡು ಮತ್ತೆ ಇಲ್ಲ ನನಗೆ ಹಂಗೆಲ್ಲ ಆಗಿತ್ತಲ್ವಾ, ನನಗೂ ಅವ್ರಿಗೇನೋ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಅದೆಲ್ಲ ಆಗಿತ್ತು ಅಂತ. ಬಟ್ ಸರ್ ಮತ್ತೆ ಕುತ್ಕೊಂಡು ಇಲ್ಲಮ್ಮ ಅದು ಪಾತ್ರ, ನಂಗೆ ಡೈರೆಕ್ಟರ್ ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದ್ದೀನಿ, ನಾನೇನು ಮಾಡಿಲ್ಲ ನೋಡು ಇದಾರೆ ಈಗ ನೋಡಿ ಇಲ್ಲಿದ್ದೀವಿ. ದೆನ್ ಶಿ ವಾಸ್ ಕೂಲ್. ಓಕೆ ಮತ್ತೆ ಸರ್ ಎಲ್ಲರೂ ಕೇಳ್ತಿದ್ದಾರೆ ಕಂಪ್ಲೇಂಟ್ ಕೊಡಬೇಕಿತ್ತು, ನೀವು ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಅಂತ. ಬಟ್ ಅವ್ರು ಇನ್ನೋಸೆನ್ಸಿಂದ ಮಾಡಿದ್ದಾರೆ. ಅದಕ್ಕೆ ಸರ್ ಅಯ್ಯೋ ಬಿಟ್ಬಿಡಿ ಪರವಾಗಿಲ್ಲ, ಅದರಲ್ಲಿ ಏನಿದೆ, ನನ್ನ ಪಾತ್ರಕ್ಕೆ ಅದು ಅವ್ರು ಅಷ್ಟಂದ್ರೆ ನಾನು ಅಷ್ಟು ಒಳ್ಳೆ ಆರ್ಟಿಸ್ಟ್ ಅನ್ನಂಗೆ ಅಂತ ಹೇಳ್ಬಿಟ್ಟು ಸರ್ ಇವಾಗ ಸಿನಿಮಾದಲ್ಲಿ ನೋಡೋದಾದ್ರೆ ತುಂಬಾ ಫನ್ ಆಗಿರೋದು ಕೆಲವೊಂದು ಕಂಟೆಂಟ್ಗಳು
ಅಂದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದರಲ್ಲಿ ನೀವು ಯಾವ ಥರ ಮಾಡಿ ಅನ್ನೋನ್ಗೆ ಅಂತಾರೆ. ಸೊ ಶೂಟಿಂಗು ಕೂಡ ಅಷ್ಟೇ ಡಿಫ್ರೆಂಟ್ ಲೊಕೇಶನ್ ಅಲ್ಲೆಲ್ಲ ಮಾಡಿದ್ದೀರಾ. ಅದು ಸೀನ್ಗಳು ನೋಡ್ತಾ ಇದ್ರೆ ಬಿಸಿಲು ಜಾಸ್ತಿ ಇರುತ್ತೆ, ಈ ಥರ ಅನ್ಸುತ್ತೆ. ಹೇಗಿತ್ತು ಆ ದಿನಗಳು ಶೂಟ್ ನಡೆಯುವಾಗ? ಅಂದರೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟಾಗಿ ಫನ್ ಆಗಿತ್ತು ಆ್ಯಕ್ಚುಲಿ. ಅಂದರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಸೆಟಪಲ್ಲಿ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ ಆಗಲಿ ಅಲ್ಲಿ ಲೋಕಲ್ ವಿಲೇಜಸ್ ಅವರು ಇರ್ತಾಯಿದ್ರು ಜೊತೆಗೆ, ಅವರು ಶೂಟಿಂಗ್ ನೋಡೋರು. ಅಂದರೆ ಶೂಟಿಂಗ್ ಮಾಡಿದ ಮನೆ ಕೂಡ ಒಬ್ಬರು ಶೂಟ್ ಅಲ್ಲ, ನಿಜವಾದ ಮನೆ. ನಾವು ಶೂಟ್ಗೆ ಎಷ್ಟು ಜನ, ಒಂದು 30 ಮೆಂಬರ್ಸ್ ಇದ್ರೆ ನೋಡೋಕೆ ಒಂದು 30 ಜನ ಬರ್ತಿದ್ರು ಡೈಲಿ. ಅದು ಊರಲ್ಲಿ ಹಳ್ಳಿಯಲ್ಲಿ ಮಾಡ್ತಿದ್ರು. ಇಟ್ ವಾಸ್ ಫನ್, ಚೆನ್ನಾಗಿತ್ತು ನಮ್ಗೆ. ಆ ಥರ ಏನಾಗಿಲ್ಲ. ಆ್ಯಂಡ್ ಒಂದು ಸಿಚುವೇಶನ್ ನಾವು ಎಲ್ಲೋ ಲೊಕೇಶನ್ ಶಿಫ್ಟ್ ಮಾಡ್ತಾಯಿದ್ವಿ, ಟಿಲಿ ಹೋಗ್ತಾಯಿದ್ವಿ. ನಾವು ಅಲ್ಲಿ ಸೈಡಲ್ಲಿ ನಿಂತಿದ್ವಿ, ಒಂದು ಲಾರಿ ಅವನು ಕುಡ್ಕೊಂಬಂದ್ಬಿಟ್ಟು ನಮ್ಮ ಕಾರ್ನ ಗುದ್ಕೊಂಡು ಹೋಗ್ಬಿಟ್ಟು ಅದೊಂದು ಜಸ್ಟ್ ಮಿಸ್. ಎಲ್ಲರೂ ಅವತ್ತು ಸ್ಪಾಟ್ ಆಗಿಬಿಡ್ಬೇಕಿತ್ತು. ಸೊ ಅದೊಂದು ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಯಿತು, ಒಳ್ಳೆ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಆಯಿತು. ಆ್ಯಂಡ್ ಎಷ್ಟೋ ಸರಿ ಮಳೆ ಬರೋದು, ಸೊ ಸ್ಕೆಡ್ಯೂಲ್ ಚೇಂಜ್ ಆಗೋದು ಎಲ್ಲ ಆಯಿತು. ಸೊ ಟೋಟಲ್ ಒಂದು ಜರ್ನಿ ಕಂಪ್ಲೀಟಾಗಿ ಆಯಿತು ಅಷ್ಟೇ. ಅದು ಸ್ಟ್ರೇಂಜರ್ಸ್ ಆಗಿ ಹೋಗಿ ಎಲ್ಲರೂ ಒಂದು ಒಳ್ಳೆ ಫ್ಯಾಮಿಲಿ ಆಗಿ ಟರ್ನ್ ಆಗಿದ್ದೀವಿ. ಇವಾಗ ಫ್ರೆಂಡ್ಸ್ ಗ್ಯಾಂಗ್ ಅಂತ ಇದ್ದಾಗ ಜಾಸ್ತಿ ನೆಗೆಟಿವ್ ಆಗಿರೋರು ಮಾತಾಡೋರು ಜಾಸ್ತಿ ಇರ್ತಾರೆ, ಪಾಸಿಟಿವ್ ಆಗಿ ಮಾತಾಡೋರು ಇರ್ತಾರೆ. ಇವರದ್ದು ಅವ್ರು ಏನೋ ಒಂದು ಹೋಪ್ ಇಟ್ಕೊಂಡು ಏನೋ ಹೇಳಿರ್ತಾರೆ, ಅದಕ್ಕೆ ಇಲ್ಲ ಆ ಥರ ಈ ಥರದ ವಿಷಯನೇ ಜಾಸ್ತಿ. ಹೇಗೆ ರಿಯಲ್ ಫ್ರೆಂಡ್ಶಿಪ್ಪಲ್ಲೂ ಇದೇ ಥರ, ಅದು ಸಿನಿಮಾದಲ್ಲಿ ಮಾತ್ರ ಇಲ್ಲ. ಅಂದ್ರೆ ಕ್ಲಾರಿಟಿ ಬೇಕಾಗುತ್ತಲ್ಲ. ಇವಾಗ ಇವರೇನೆ ಲವ್ ಮಾಡ್ತಿದ್ದೀನಿ ಅಂದ್ರೆ ಆಯ್ತಪ್ಪ ತೋರ್ಸೋ, ಸಾಕ್ಷಿ ತೋರ್ಸೋ ಅಂತ ಕೇಳ್ತೀವಿ. ಅಲ್ಲೆಲ್ಲೂ ಐ ಲವ್ ಯು ಅಂತಿಲ್ಲ ಅಂದ್ರೆ ನಾವೆಲ್ಲಿ ಕೇಳೋದು? ಆಯ್ತಪ್ಪ ಹೋಗಿ ಜೊತೆಲಿರೋ ಫೋಟೋ ತೋರ್ಸೋ ಅಂತ ಯಾರು ಕೇಳಬೇಕು, ಏನಾದ್ರು ಕೇಳಬೇಕಲ್ಲ. ಸೊ ಅದಕ್ಕೆ ನಂಗೆ ಡೌಟ್ ಇತ್ತು, ಕೇಳಿದೆ ಅಲ್ಲಿ. ಸೊ ಎಲ್ಲ ಕಡೆನೂ ಅಷ್ಟೇ. ಇವಾಗ ಕ್ಲೋಸ್ ಫ್ರೆಂಡು ಅಂದ್ರೆ ಅವನ ಎಲ್ಲ ಹಂಚ್ಕೊಬೇಕಲ್ವಾ. ಸೊ ಅದಕ್ಕೆ ಕೇಳಿದೆ, ಆಯ್ತಪ್ಪ ತೋರ್ಸೋ ಏನು ಅಂತ, ಅವ್ರಿಗೆ ಮೀಟ್ ಮಾಡ್ಕೊಂಡು. ಹಂಚ್ಕೊಳ್ಳೋ ಥರ ಅದೇ ನನಗೇನು ಅನಿಸ್ತು ಗೊತ್ತಾ ಮ್ಯಾಮ್, ಮೂವಿ ನೋಡ್ತಿದ್ದಾಗ ಆಡಿಯನ್ಸ್ ಬರೋ ಡೌಟ್ಸ್ ಎಲ್ಲ ಇವ್ರಿಗೆ ಬರುತ್ತೆ. ಬಿಕಾಸ್ ಹೀರೋ ವಿಲ್ ಬಿ ಇನ್ ಸಮ್ ಇಮ್ಯಾಜಿನೇಷನ್, ಹುಡುಗಿ ನನ್ನನ್ನು ಇಷ್ಟಪಡ್ತಾರೆ, ಟ್ರೈಲರ್ ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ. ಹಂಗಿದ್ದಾಗ ಈ ಆಡಿಯನ್ಸ್ ಬರೋ ಡೌಟ್ಸ್ ಎಲ್ಲರೂ ಇವರೇ ಕೇಳ್ತಿರ್ತಾರೆ. ಸೊ ನಮ್ಮ ಡೌಟ್ಸ್ ಎಲ್ಲ ಇಲ್ಲಿ ಕ್ಲಾರಿಟಿ ಆಗ್ತಾ ಇರುತ್ತೆ, ಕ್ಲಾರಿಫೈ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಒಂದು ಕಡೆ ಕರ್ಕೊಂಡೋಗಿ ಸಿಟ್ಟಿಂಗ್ ಹಾಕ್ಸಿ ಕೇಳೋದು. ಅಂದ್ರೆ ಎಲ್ಲೂ ಎಲ್ಲ ಬೇರೆ ಕಡೆ ಎಲ್ಲ ಕೇಳಕ್ಕಾಗಲ್ಲ, ಪರ್ಸನಲ್ ಬೇಕಾಗುತ್ತೆ. ಪಾಸಿಟಿವ್ ಮೈಂಡಲ್ಲಿ ಬಂದಿರ್ತಾರೆ. ಮ್ಯಾಮ್ ನೀವು ಹೇಳೋದಾದ್ರೆ ಆಕ್ಚುಲಿ ಎಷ್ಟು ಸಖತ್ತಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಸೊ ಹೆಂಗೆ ಈ ಸ್ಕ್ರಿಪ್ಟಿಗೆ ಯಾವ ಥರ ನೀವು ಯಾವ ಥರ ಪ್ರಿಪೇರ್ ಆದ್ರಿ? ಪ್ರಿಪೇರ್ ಅಂದರೆ ನಂಗೆ ಫಸ್ಟ್ ಸ್ಕ್ರಿಪ್ಟ್ ಹೇಳಿದಾಗ ಫ್ರೆಂಡ್ಸೇ ಅಲ್ವಾ, ಅದಕ್ಕೆ ಸ್ಕ್ರಿಪ್ಟ್ ಹೇಳಿದಾಗ ದಿವ್ಯಾ ಹಿಂಗೆ ಬಿಹೇವ್ ಮಾಡ್ತಾಳೆ, ಹಿಂಗಿರ್ತಾಳೆ, ಇದಕ್ಕೆ ರಿಯಾಕ್ಟ್ ಆಗ್ತಾಳೆ ಅಂತೆಲ್ಲ ಹೇಳಿದಾಗ ನನಗೆ ಫಸ್ಟ್ 2 ಡೇಸು ನನಗೆ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅವರಿದ್ದರು, ಪ್ರಶಾಂತ್ ಅಂತ, ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಓಕೆ, ಒಂದು ಕ್ಯಾರೆಕ್ಟರ್ ಹಿಂಗಿದ್ದಾಗ ಹಿಂಗೆ ಬಿಹೇವ್ ಮಾಡ್ತಿದೆ ಅಂತ ಹೇಳಿದ್ರೆ ಹಿಂಗಿರುತ್ತೆ. ಒಂದು 3 ಡೇಸ್ 4 ಡೇಸ್ ಅಂತಿದ್ದಾಗ ಮತ್ತೆ ನಾನು ಐ ವಾಸ್ ದಿವ್ಯಾ. ನನಗೊಂದು ಶಾರ್ಟ್ ರೆಡಿ ಆಗಿದೆ ಅಂದರೆ ನಾನು ದಿವ್ಯಾ ಈಗ. ಓಕೆ, ನಾನು ರೆಡಿ, ನಾನು ಇವಾಗ ಅಳ್ಬೇಕಂದ್ರೂ ಓಕೆ ಸ್ಟಾರ್ಟ್ ಆದಮೇಲೆ ನಾನು ಒಂದು 2 ಮಿನಿಟ್ಸ್ ಪ್ರಾಸೆಸ್ ಮಾಡ್ಕೊತಿದ್ದೆ. ಓಕೆ, ಇದು ದಿವ್ಯಾ, ನಾನು ದಿವ್ಯಾ ಹಿಂಗೆ ಫೀಲ್ ಆಗ್ತಾಳೆ, ಹಿಂಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊತಿದ್ದೆ. ಸೊ ನಾನು ಫೀಲ್ ಆಗಬೇಕು ಅಥವಾ ಎಮೋಷ್ನಲ್ ಆಗಲಿ ಇವೆಲ್ಲನೂ, ಅದು ನನಗೆ ತುಂಬ ಹೆಲ್ಪ್ ಆಯಿತು. ಸರ್ ನೀವು ಇದಕ್ಕೂ ಮೊದಲು ಕನ್ನಡಲ್ಲಿ ಮಾಡಿದ್ದೇನೆ. ಒಟ್ಟಿಗೆ ಲವ್ ರೆಡ್ಡಿ ಆಗಿ ಹಾಗೆ ಮತ್ತೆ ಇದೊಂದು ಕೂಡ ಒಟ್ಟಿಗೆ ರಿಲೀಸ್ ಆಯಿತು. ಹೌದು. ಹೇಗಿತ್ತು ಸರ್? ಅಂದರೆ ಪ್ರಿಪ್ರೇಷನ್ ಮೂವಿ ಹೆಂಗೆ ಆಯಿತು ಅಂತ ಅಂದರೆ ಒಂಥರ ನನಗೆ ಒಂಥರ ಖುಷಿನಾಯಿತು, ಬೇಜಾರಾಯಿತು. ಅಂದರೆ ಯಾವ ಮೂವಿಗೆ ಫೋಕಸ್ ಮಾಡಲಿ ನಾನು. ಸೊ ಒಂಥರ ಮಿಕ್ಸ್ಡ್ ಎಮೋಷನ್ ಆ ಟೈಮಲ್ಲಿ. ಬಟ್ ಹೆಂಗೋ 2 ಬ್ಯಾಲೆನ್ಸ್ ಮಾಡಿದೆ ಆ ಟೈಮಲ್ಲಿ. ಸೊ ಎಲ್ಲ ಪಾಸಿಟಿವ್, 2 ಫಿಲಮ್ ಪಾಸಿಟಿವ್ ಆಗಿ ಬಂತು. ಆ್ಯಂಡ್ ಈ ಫಿಲಮ್ಗೆ ತುಂಬ ನನಗೆ ಜಾಸ್ತಿ ರೆಸ್ಪಾನ್ಸ್ ಜಾಸ್ತಿ ಬಂದಿದ್ದು ನನ್ನ ಲವ್ ರೆಡ್ಡಿ ಫಿಲಮ್ಗೆ. ಆ್ಯಂಡ್ ಇದು ಫಸ್ಟ್ ಫಿಲಮ್ ನಂದು, ಇದು ತೆಲುಗಲ್ಲಿ ಹೋದ್ರೆ ಫಸ್ಟ್ ಫಿಲಮ್ ಇದು. ಕನ್ನಡದಲ್ಲಿ ಅಷ್ಟೇ ರೆಸ್ಪಾನ್ಸ್ ಬರಲಿ, ಇನ್ನಷ್ಟು ಜಾಸ್ತಿ ರೀಚ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ, ಮೇ ಬಿ ಕಂಟೆಂಟ್ ಸ್ಟ್ರಾಂಗ್ ಇದೆ. ಸೊ ನಮಗೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ಇದು ಡೆಫಿನೆಟ್ಲಿ ಇದು ಹಿಟ್ಟಾಗುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಸಾಂಗ್ ವಿಷಯ ಬಂದರೆ ಆಲ್ರೆಡಿ ಸಾಂಗ್ಗಳು ಹಿಟ್ ಆಗಿದೆ ಅಂತ ಹೇಳ್ಬೋದು ಕನ್ನಡದಲ್ಲೂ. ಸಾಂಗ್ಗಳ ಬಗ್ಗೆ ಏನೇನು ಹೇಳ್ತೀರಾ ಮ್ಯಾಮ್? ನಮ್ಮದ್ರಲ್ಲಿ 5 ಸಾಂಗ್ಸ್ ಇದೆ. ಬೆಸ್ಟ್ ಆಲ್ಬಮ್ ಆಫ್ ದ ಇಯರ್ ಅಂತ ನಾವು ನಮ್ಮ ಮೂವಿದ ಅಂತ ಹೇಳಬೇಕು ಅನ್ಕೊಂತೀವಿ. ಅಷ್ಟು ಒಂದಕ್ಕೊಂದು ಲೈಕ್ ಈ ಸಾಂಗ್ ಚೆನ್ನಾಗಿದೆ, ಇನ್ನೊಂದು ಸಾಂಗ್ ಚೆನ್ನಾಗಿದೆ. ಎಲ್ಲರೂ ಕೇಳಿದ್ರು 4-5 ಸಾಂಗು ತುಂಬ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ನಮ್ದೊಂದು ಸಾಂಗ್ ಅಂತೂ ಸ್ಪಾಟಿಫೈಲಿ 1 ಟ್ರೆಂಡಿಂಗಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿದ್ದಾವೆ ಎಲ್ಲನೂ. ಅಂದರೆ ಇವಾಗ ಹೊಸದವ್ರು ಮಾಡಿರೋದಕ್ಕೆ ಎಲ್ಲ ಸಾಂಗ್ಸ್ ಚೆನ್ನಾಗಿದ್ದು, ಜನರಿಂದ ಅಷ್ಟು ಅಪ್ಲಾಸ್ ಬಂದು, ಅಂದರೆ ಸಿಚುವೇಶನ್ಗೆ ಕರೆಕ್ಟಾಗಿ ಬರ್ತಿದೆ. ಆ ಲಿರಿಕ್ಸ್ಗೆಲ್ಲರೂ ಅಳ್ತಿದ್ದಾರೆ, ಆ ಮೆಸೇಜ್ ಆಗಲಿ ನೋಡ್ತಿದ್ರೆ ಎಲ್ಲರೂ. ಅಷ್ಟು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ನಮಗೆಲ್ಲರೂ. ನಮ್ಮ ಕನ್ನಡದಲ್ಲೇ ನಮ್ಗೆ ಆ್ಯಕ್ಚುಲಿ ಎಲ್ಲ ರಿಲೀಸ್ ಆಗಿಬಿಟ್ಟಿದೆ. 4 ಸಾಂಗ್ಸ್ ರಿಲೀಸ್ ಆಗಿದೆ. ಸೊ ನಮ್ಮ ಕನ್ನಡದವರೆಲ್ಲ ನೋಡಿ
ತುಂಬ ಚೆನ್ನಾಗಿದೆ ಸಾಂಗ್ಸು ಎಲ್ಲ ನೋಡಿ ಇಷ್ಟಪಡ್ತಾರೆ ಅಂತ. ಚಿಕ್ಕ ಮಗುವಿಂದ ಹೌದೌದು, ಡೀಟೇಲ್ ವರ್ಕ್ ತುಂಬ ಎದ್ದು ಕಾಣುತ್ತೆ ನಿಮಗೆ. ಅಂದರೆ ಒಂದು ಫ್ಯಾಮಿಲಿ ಮೇಲೆ ಕಂಪ್ಲೀಟ್ ಆಗಿ ಏನೆಲ್ಲ ಹೌದೌದು. ಅದು ಹೀರೋ ಕಾರ್ ಬೈಕ್ದು ನಂಬರ್ ಪ್ಲೇಟ್ ಕೂಡ ಕರ್ನಾಟಕದಲ್ಲಿರುತ್ತೆ. ಬಸ್ಸು ನಮ್ಮದು ಕನ್ನಡ ಇದು ಯಾವುದದು ಕರ್ನಾಟಕ ಸಾರಿಗೆ ಬಸ್ ಇರುತ್ತೆ. ಇರುತ್ತೆ. ಊರು ಸಹ ನಂದಿ ಕ್ರಾಸು ಅಲ್ಲೇ ಇಳಿತೀವಿ, ಚಿಕ್ಕಬಳ್ಳಾಪುರ ಕಾಣಿಸುತ್ತೆ. ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಕನ್ನಡದಲ್ಲೇನೆ ನಾವು ನೋಡು ಅಂದ್ರೆ ಹೌದು 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 ಶೂಟ್ ಎಲ್ಲ ಇಲ್ಲೇ ಇಲ್ಲೇ ಅಲ್ವಾ ಆಗಿದ್ದು, ಕನ್ನಡದಲ್ಲೇ ತೆಗ್ದಿದ್ದಲ್ವಾ. ಸೊ ನಾವು ನಮ್ಮ ಕನ್ನಡನ ನಮ್ದಕ್ಕೆ ತೋರಿಸ್ಬೇಕು ಅನ್ನಂಗೆ ಮಾಡಿದ್ವಿ. ಅದೇ ಇವಾಗ ಟ್ರೈಲರ್ ಲಾಂಚಿಗೆ ಬಂದಿದ್ದು ಕೂಡ ಅವ್ರನ್ನ ಬಿಟ್ಟು ಮತ್ತೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ? ಅಂದರೆ ಇವಾಗ ಸ್ಟಾರ್ಟಿಂಗ್ ಅಲ್ಲ ಮ್ಯಾಮ್, ನಮ್ದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ವಿ ಆರ್ ಎಕ್ಸ್ಪೆಕ್ಟಿಂಗ್. ನಾವು ಸ್ವಲ್ಪ ಅಪ್ರೋಚ್ ಮಾಡಿದ್ದೀವಿ ಅವ್ರಿಗೂ ಇವಾಗ ಒಂದು ಮೂವಿ, ಬಿಕಾಸ್ ಅವ್ರಿಗೂ ಏನು ನೋಡಿಲ್ಲ. ಸೊ ನಾವು ಶೋ ಹಾಕ್ಬಿಟ್ಟು ತೋರಿಸಿ ಸ್ವಲ್ಪ ಸೆಲೆಬ್ರಿಟೀಸ್ಗೆಲ್ಲ ತೋರಿಸಿ ಮತ್ತೆ ನಾವು ಅವ್ರನ್ನ ರೆಸ್ಪಾನ್ಸ್ನಾಗಲಿ ಸಪೋರ್ಟ್ನಾಗಲಿ ಕೇಳಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ತೆಲುಗುದಲ್ಲಿ ರಿಲೀಸ್ ಆದಾಗ 2 days ಆದಮೇಲೆ ನಮ್ಗೆ ದೊಡ್ಡವ್ರದ್ದೆಲ್ಲರೂ ರೆಸ್ಪಾನ್ಸ್ ಬಂದು, ಬಿಕಾಸ್ ಅವ್ರಿಗೆ ಗೊತ್ತಾಯಿತು ಇಷ್ಟು ಜೆನ್ಯೂನ್ ಪ್ರಾಡಕ್ಟ್ ಬಂದಿದೆ, ಇಷ್ಟು ಚೆನ್ನಾಗಿರೋ ಮೂವಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಇಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಮೂವಿ ಬಂದಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಅದು ನಮ್ಗೆ ನಂಬಿಕೆ ಇದೆ. ನಮ್ಮ ಮೂವಿ ರಿಲೀಸ್ ಆದಮೇಲೆ ಆದ್ರೂ ಅಟ್ಲೀಸ್ಟ್ ಎಲ್ಲರೂ ಬರ್ತಾರೆ ಅಂತ. ನಮ್ಗೆ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ ಬ್ಯಾಕ್ ಬೋನ್ ಆಗಿ. ಹೊಂಬಾಳೆ ಪ್ರೆಸೆಂಟ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ವಿ ಆರ್ ಹೋಪಿಂಗ್. ಕಂಟೆಂಟು ಸ್ಟ್ರಾಂಗ್ ಇತ್ತು ಅಂದರೆ ಜನರೇ ಪಬ್ಲಿಸಿಟಿ ನಮಗೆ. ಸ್ವೀಟಿ ಬರ್ತಾಳೆ. ಹೌದೌದು. ಅದು ತಮ್ಮಂಗೆ ಬೇಜಾರು, ಅಟ್ಲೀಸ್ಟ್ ಸ್ವೀಟ್ ಇರೋದ್ರು ಕಟ್ಬಿಡೋಣ. ಗೊತ್ತಾಯ್ತು. ನಾನು ಮದುವೆ ಮಾಡ್ಕೊಳ್ಳೋಣ. ಫಸ್ಟು ಸೆಲ್ಫಿಶ್ ಆಗ್ಬಿಡ್ತೀನಿ ಅದು. ಅದು ಆಕ್ಚುಲಿ ಸಕ್ಕತ್ತಾಗಿದೆ. ಅದು ಹೌದೌದು. ಅಂದರೆ ಇನ್ನೇನು ಕನ್ನಡದಲ್ಲಿ ಸದ್ಯದಲ್ಲಿ ರಿಲೀಸಿಗೆ ರೆಡಿ ಆಗಿದೆ, ಏನು ಹೇಳ್ತೀರಾ? ಸೊ ಇದೇ ತಿಂಗಳು 22ನೇ ತಾರೀಕು, ನವೆಂಬರ್ 22ನೇ ತಾರೀಕು ನಮ್ಮ ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಆಗ್ತಿದೆ ಇಡೀ ಕರ್ನಾಟಕದಾದ್ಯಂತ. ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ನಮ್ಮ ಹೊಂಬಾಳೆ ಮತ್ತು ನಮ್ಮ ಸ್ಯಾಂಡಲ್ವುಡ್ನ ಸಲಗ ಭೀಮಾ, ನಮ್ಮ ವಿಜಯ್ ಸರ್ ಅವರು ಬೆನ್ನೆಲುಬಾಗಿ ನಿಂತು ಸೊ ನಮ್ಮ ಮೂವಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನೀವೆಲ್ಲ ನಮ್ಮ ಕನ್ನಡದ ಜನತೆ ನಮ್ಮ ಸಿನಿಮಾ ನೋಡಿ ಹರಿಸ್ಬೇಕು, ಹಾರೈಸಬೇಕು. ನಾವೆಲ್ಲ ಹೊಸ ಟೀಮ್ ಬಂದಿದ್ದೀವಿ. ಸೊ ಹೊಸದಾಗಿ ಹೊಸ ಸಿನಿಮಾ ನಿಮ್ಗೆ ತೋರಿಸ್ತಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಹೊಸ ಟೀಮ್ ಅಂತ ಹೇಳಕ್ಕೆ ಹೌದು ಹೌದು ಹೊಸ ಟೀಮ್ ಅಂತ ಹೊಸಬ್ರೆ ಇನ್ನು ಮುಂದೆ ಕಾಣಿಸ್ಬೇಕು ಅಂತ ಕೋರ್ಕೋತಾ ಇದೆ. ಎಲ್ಲರಿಗೂ ನಮ್ಮ ಲವ್ ರೆಡ್ಡಿ ಸಿನಿಮಾ ನವಂಬರ್ 22 ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ತುಂಬ ಚೆನ್ನಾಗಿರೋ ಮೂವಿ ಮಾಡಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನಮ್ಮ ಮೂವಿನ ನೋಡಿ, ನಿಮ್ಗೆ ಇಷ್ಟ ಆದ್ರೇ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ. ಎಲ್ಲರೂ ಹೊಸಬ್ರು ಮಾಡಿದ್ದೀವಿ, ತುಂಬ ಚೆನ್ನಾಗಿರೋ ಪ್ರಾಡಕ್ಟು. ನಮ್ಮ ವಿಜಯ್ ಸರ್ ನಮ್ಮ ಮೂವಿನ ಪ್ರೆಸೆಂಟ್ ಮಾಡಿ ಅವ್ರಿಗೆ ಅಷ್ಟು ಇಷ್ಟ ಆಗಿ ನಮ್ಮ ಮೂವಿನ ಪ್ರೆಸೆಂಟ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಹೊಂಬಾಳೆ ಅವರು ನಮ್ಮ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅಷ್ಟು ಚೆನ್ನಾಗಿದೆ ಕಂಟೆಂಟ್ ಅಂತಲೇ ಇಷ್ಟು ಜನ ನಮಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಪ್ಲೀಸ್ ಎಲ್ಲರೂ ಕನ್ನಡದವ್ರು ಎಲ್ಲರೂ ಹೋಗ್ಬಿಟ್ಟು ನಮ್ಮ ಮೂವಿನ ನೋಡಿ ನಮ್ಮನ್ನು ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸೊ ನವಂಬರ್ 22 ಲವ್ ರೆಡ್ಡಿ ಫಿಲಮ್ ರಿಲೀಸ್ ಆಗ್ತಿದೆ. ನಾವು ತುಂಬ ಈ ಪ್ರಾಜೆಕ್ಟ್ನ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಅಷ್ಟೇ ಪ್ರೀತಿ ನೀವು ಥಿಯೇಟ್ರಿಗೆ ಬಂದು ನೋಡಿ ಆ ಪ್ರೀತಿ ನಮ್ಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ತೆಲುಗಿನಲ್ಲಿ ಇವಾಗ ಏನು ಸಕ್ಸಸ್ ಅನ್ನ ಕಾಣ್ತಾ ಇದೆ, ಅದಕ್ಕಿಂತ ಹೆಚ್ಚು ನಮ್ಮ ಕನ್ನಡದಲ್ಲೂ ನಿಮ್ಮ ಸಿನಿಮಾಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.